ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತೇನಪ್ಪ ವಿಷಯ ಅಂದರೆ ನಾನು ನಮ್ಮ ಫ್ರೆಂಡ್ಸು ಬಾಗ್ಲೂರ್ಗೆ ಹೋಗ್ಬೇಕಾಯ್ತು. ಏನಕ್ಕಪ್ಪ ಅಂದ್ರೆ ಅಡುಗೆ ಕೆಲಸ ಇತ್ತು. ಅದಕ್ಕೆ ಹೋಗ್ಬಿಡ್ಕೆ ನಮ್ಮ ಭಟ್ರು ಅಡುಗೆ ಬಡಿಸೋದು ಇನ್ನೂ ಲೇಟ್ ಆಗ್ತಂದ್ರು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಗೀತಾ ಗೋವಿಂದ ಒಂದು ಮೂವಿದು ಒಂದು ಸೀನ್ ಮಾಡಿದ್ರಿ. ವಿಡಿಯೋ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಭಟ್ರು ಮಾಡಿದ ಅಡುಗೆನೆಲ್ಲ ರೆಡಿ ಮಾಡಿ ಇಕ್ಕಿದ್ರು. ನಾವು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ತಿನ್ಬಿಟ್ಟು ಬಂದವ್ರಿಗೆಲ್ಲ ನಾನು ನಮ್ಮ ಫ್ರೆಂಡ್ಸು ಅಡುಗೆ ಬಡಿಸ್ತಾಯಿದ್ರಿ. ಈ ಕಡೆ ನನ್ನ ಫ್ರೆಂಡು ಬಾರೋ ಅಡುಗೆ ಬಾರೋ ಅಂದರೆ ಇಲ್ಲ, ನನ್ನ ಕೈ ಆಗಲ್ಲ, ಹುಡುಗಿರವ್ರೆ, ಅವ್ರ ಮುಂದೆ ನಾನು ಬಡ್ಸೋಕೆ ಬೇಜಾರು ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಬಿಲ್ಡಪ್ ತಗೊಂತ ಇದ್ನು. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇರಲಿ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಊರ ಕಡೆ ಬಂದ್ವಿ. ಊರ ಕಡೆ ಬರಬೇಕಾದ್ರೆ ನಮ್ಮ ಗಾಡಿನಾಗ ಪೆಟ್ರೋಲ್ ಆಗೋಗಿತ್ತು. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಊರ ಕಡೆ ಬಂದ್ರಿ. ನನ್ನ ಫ್ರೆಂಡು ತೋಟದಾಗ ಶಾಮಂತಿ ಹಾಕಿದ್ನು. ಶಾಮಂತಿ ಮಾತ್ರ ಸೂಪರ್ ಆಗಿತ್ತು. ನೀವು ಯಾರಾದರೂ ಶಾಮಂತಿ ಹಾಕಿದರೆ ಒಂದು ಕಾಮೆಂಟ್ ಹಾಕಿ. ತೋಟನೆಲ್ಲ ನೋಡ್ಕೊಂಡು ನಾನು ಗ್ರೌಂಡ್ಗೆ ಹೋದೆ. ಏನಕ್ಕಪ್ಪ ಅಂದರೆ ಪಿಚ್ ಮಾಡಬೇಕಾಯಿತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಹೊಸ ಪಿಚ್ ರೆಡಿ ಮಾಡಿದ್ವಿ. ನಾವು ಪಿಚ್ ರೆಡಿ ಮಾಡಿದ್ದು ಈ ಥರ ಕಾಣಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಮ್ಯಾಚ್ ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಾಜು ಹೋಗಿ ಟಾಸ್ ಹಾಕಿದ್ರು. ಟಾಸಲ್ಲಿ ನಮ್ಮ ಟೀಮು ಸೋತ್ಕಂತು. ಸರಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೌಲಿಂಗ್ ಹಾಕಿದ್ವಿ. ಬೌಲಿಂಗ್ ಎಲ್ಲ ಹಾಕ್ಬಿಟ್ಟು ನಮ್ಮ ಹುಡುಗರು ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರ ತೋಟಕ್ಕೆ ಹೋಗ್ಬಿಟ್ಟು ಚೇಪ್ಕಾಯಿ ಕಳ್ತನ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮನೆ ಕಡೆ ಬಂದ್ವಿ. ನಾಳೆ ಸಿಗ್ತೀನಿ.